ಹೆಲೋ. ಹೆಲೋ ಅನ್ವಿತಾ, ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನೀನ್ ಯಾವಾಗ್ಲೂ ಇಂಥ ಸಮಸ್ಯೆಗಳನ್ನೇ ಸೃಷ್ಟಿ ಮಾಡ್ತಾ ಇರ್ತೀಯ. ಏನಾಯ್ತೀಗ? ಅದು ನಾನು ಮಾವನ್ ಜೊತೆ ಒಂದು ಆಂಟಿಕ್ ಶಾಪಿಗೆ ಬಂದಿದ್ದೆ. ಒಂದು ಸ್ಟ್ಯಾಚ್ಯೂ ಬಿದ್ದು ಹೋಯ್ತು. ಈಗ ಇವರು ಹಣ ಕೇಳ್ತಾ ಇದ್ದಾರೆ. ಅದಕ್ಕೇನು? ಅದಕ್ಕೆ ಇವರು 30 ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ. ವಾಟ್? 30 lakhs? ಅದು ಒಂದ್ ಸ್ಟ್ಯಾಚ್ಯೂಗೆ? ಹೌದು, ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೌತಮ್, ಆರ್ ಯು ಸೀರಿಯಸ್? ಮನೇಲಿ ಬಿಟ್ಟಿಯಾಗಿ ಬಿದ್ದಿರ್ತೀಯ, ಫ್ರೀಯಾಗಿ ಊಟ ಮಾಡ್ತೀಯ, ಅದು ಸಾಲ್ದು ಅಂತ ನನಗ್ ದಿನ ಒಂದೊಂದು ಹೊಸ ಸಮಸ್ಯೆಗಳನ್ನ ತರ್ತಾ ಇದ್ಯಾ. ಇಷ್ಟು ಬೇಗ 30 ಲಕ್ಷ ನಾನು ಎಲ್ಲಿಂದ ಅರೇಂಜ್ ಮಾಡ್ಲಿ? 30 ಲಕ್ಷ ಅಂತ ಹೇಳಿದ ಕೂಡ್ಲೆ ಅನ್ವಿತಾಗೆ ಶಾಕ್ ಆಯ್ತು. ಅವಳ ಕೋಪದ ಮುಂದೆ ಗೌತಮ್ ಸಹ ಮುಂದೆ ಏನೂ ಮಾತಾಡ್ಲಿಲ್ಲ. ಏನ್ ಗೊತ್ತಾ, ದಿನ ಒಂದೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ನಿನ್ ಕೆಲ್ಸ ಆಗೋಗಿದೆ. ಇವತ್ ನೀನ್ ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಗೆ ನೀನೇ ಸೊಲ್ಯೂಷನ್ ಹುಡ್ಕೋ. ನಾನು ನಿನ್ಗೆ ಏನೂ ಸಹಾಯ ಮಾಡೋಕ್ಕಾಗಲ್ಲ. ಆದ್ರೆ ಅನ್ವಿತಾ, ಇಂದಿಗೆ ಅನ್ವಿತಾ ಮತ್ತು ಗೌತಮ್ ಮದ್ವೆ ಆಗಿ 3 ವರ್ಷ ಆಗಿತ್ತು. ಇವತ್ತಿಗೂ ಸಹ ಗೌತಮ್ ಅನ್ವಿತಾ ಮನೆಯಲ್ಲಿ ಮನೆ ಅಳಿಯನಾಗಿ ಬದುಕ್ತಿದ್ದ. ಒಬ್ಬ ಕೆಲಸದವನಂತೆ ಎಲ್ಲಾ ಮನೆ ಕೆಲಸಗಳನ್ನ ಮಾಡ್ತಿದ್ದ. ಒಮ್ಮೆ ಅವರ ಅತ್ತೆಯ ಸೀರೆಯನ್ನ ಇಸ್ತ್ರಿ ಮಾಡ್ತಾ ಇದ್ದ. ತನ್ನ ಹೆಂಡತಿಯ ಕಾರನ್ನ ಕ್ಲೀನ್ ಮಾಡ್ತಿದ್ದ. ಮನೆಯ ಅಡುಗೆಯಿಂದ ಹಿಡಿದು ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ದ. ಇದನ್ನ ನೋಡಿ ಅನ್ವಿತಾಗೆ ಕೋಪ ಬರ್ತಿತ್ತು. ಏಕೆಂದ್ರೆ ಮನೆಯ ಎಲ್ಲಾ ಫೈನಾನ್ಸಿಯಲ್ ಜವಾಬ್ದಾರಿಯನ್ನ ಅವಳು ತನ್ನ ಹೆಗಲ ಮೇಲೆ ಹಾಕೊಂಡಿದ್ಲು. ಆದ್ರೆ ಅನ್ವಿತಾ, ಆ ಸ್ಟ್ಯಾಚ್ಯೂ ಒಡೆದಾಕಿದ್ದು ಮಾವ. ಇದರಲ್ಲಿ ನನ್ ತಪ್ಪೇನಿದೆ? ನಾನ್ ಹೇಳೋ ಮಾತನ್ನು ಕೂಡ ಕೇಳಿಸ್ಕೊಳ್ಳಿಲ್ಲ. ನಿನಗೆ ಎಕ್ಸ್ಪ್ಲೇನ್ ಮಾಡೋ ಮೊದ್ಲೇನೆ ನೀನ್ ಕಾಲ್ ಕಟ್ ಮಾಡ್ದೆ. ಏನಾಯ್ತು ಮಿಸ್ಟರ್? 1 ಗಂಟೆ ಆಯ್ತು, ನೀವು ಹಣ ಸಹ ಕೊಟ್ಟಿಲ್ಲ, ಮತ್ತೆ ನಿಮ್ ಸಹಾಯಕ್ಕೂ ಯಾರು ಬಂದಿಲ್ಲ. ಅದು ಸಾಲ್ದು ಅಂತ ಈ ಮುದುಕ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತಿದ್ದ. ಗಾರ್ಡ್ಸ್ ಅವನನ್ನ ನೋಡಿ ತಡೆದು ನಿಲ್ಸಿದ್ರು. ಇಲ್ಲ ಅಂದ್ರೆ ಏನ್ ಕತೆ ಆಗ್ತಿತ್ತೋ ಏನೋ. ನೋಡಿ ಮಿಸ್ಟರ್, ಈಗ 2 ಗಂಟೆ, 5 ಗಂಟೆ ಒಳಗೆ ನೀವು ಆಂಟಿಕ್ ಸ್ಟ್ಯಾಚ್ಯೂಗೆ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ನ ಕರೆಸಿ ಈ ಮುದುಕನ್ನ ಅರೆಸ್ಟ್ ಮಾಡಿಸ್ತೀನಿ. ಈಗ ನಿಮ್ಮಿಬ್ರನ್ನ ನೋಡ್ಕೊಳ್ಳೋದಕ್ಕೆ ಗಾರ್ಡ್ಸಿಗೆ ಹೇಳಿದೀನಿ, ಗೊತ್ತಾಯ್ತಾ? ಸರಿ, ಕೇವಲ 2 ನಿಮಿಷ, ನಾವು ಏನಾದ್ರೂ ವ್ಯವಸ್ಥೆ ಮಾಡ್ತೀವಿ, ಬನ್ನಿ. ಮಾವ, ಇವರು ಹಣ ಕೊಡೋವರೆಗೂ ನಮ್ಮನ್ನ ಬಿಡೋದಿಲ್ಲ. ಆದ್ರೆ ನಾನ್ ಹೇಗ್ ಜೈಲ್ಗೆ ಹೋಗ್ಲಿ? ಆಗಲ್ಲ, ನೀನೇ ಏನಾದ್ರೂ ಮಾಡು. ನನ್ ಬದಲು ನೀನೇ ಜೈಲ್ಗೆ ಹೋಗು. ಹೇಗಿದ್ರು ನಮ್ಮ ಮನೇಲಿ 3 ವರ್ಷ ಬಿಟ್ಟಿಯಾಗಿದ್ದೆ. ನನಗಾಗಿ ನೀನು ಇಷ್ಟು ಸಹ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಮಾವ, ನಾನು ಜೈಲಿಗೆ ಬೇಕಾದ್ರೂ ಹೋಗ್ತೀನಿ, ಆದ್ರೆ ಇವರು ನಮ್ಮನ್ನ ಸುಮ್ನೆ ಬಿಡಲ್ಲ. ಮ್ಯಾನೇಜರ್ ಹೇಗ್ ಮಾತಾಡ್ದ ಅಂತ ನೀವೇ ನೋಡಿದ್ರಿ ಅಲ್ವಾ? ಹಾಗಾದ್ರೆ ಅವ್ರಿಗೆ ಹಣ ಕೊಡು. ಅವ್ರಿಗೆ 30 ಲಕ್ಷ ಕೊಡ್ಬೇಕು. ನನ್ನ ಬಳಿ 30 ರೂಪಾಯಿ ಸಹ ಇಲ್ಲ. ನಿಮ್ಗೆ ಗೊತ್ತು, ನಾನೊಬ್ಬ ಮನೆ ಅಳಿಯ, ಕೆಲ್ಸ ಇಲ್ಲ ಅಂತ ನನ್ನ ಖರ್ಚಿಗೆ ಅನ್ವಿತಾ ದುಡ್ಡು ಕೊಡ್ತಾಳೆ. ಇಷ್ಟೊಂದು ದುಡ್ಡನ್ನ ಎಲ್ಲಿಂದ ಕೊಡ್ಲಿ? ಹಾಗಾದ್ರೆ ಅನ್ವಿತಾಗ್ ಫೋನ್ ಮಾಡು. ನಾನು ತುಂಬಾ ಸಲ ಫೋನ್ ಮಾಡಿದ್ದೆ, ಅವಳು ರಿಸೀವ್ ಮಾಡ್ಲಿಲ್ಲ. ನೀನಂತೂ ಒಬ್ಬ ವೇಸ್ಟ್ ಬಾಡಿ ಅಳಿಯ. ಹೆಂಡತಿಗೆ ಏನು ಹೇಳಕ್ಕೂ ಸಹ ಆಗಲ್ಲ ನಿನ್ನಿಂದ. ಮಾಡು, ನಾನ್ ಮಾತಾಡ್ತೀನಿ ಅವಳ ಜೊತೆ. ಗೌತಮ್, ಆರ್ ಯು ಮ್ಯಾಡ್? ಕೆಲಸ ಸಮಯದಲ್ಲಿ ಡಿಸ್ಟರ್ಬ್ ಮಾಡ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ. ಮಗಳೇ, ನಾನು ನಿಮ್ಮಪ್ಪ ಮಾತಾಡ್ತಾ ಇದ್ದೀನಿ. ಅಪ್ಪ? ಹೌದು ಮಗಳೇ, ನಾನೇ ಮಾತಾಡ್ತಾ ಇರೋದು. ಅದು ಮಿಸ್ ಆಗಿ ನಾನೊಂದು ಸ್ಟ್ಯಾಚ್ಯೂ ಹೊಡೆದಾಕ್ಬಿಟ್ಟೆ. ಹಣ ಕೊಡದೆ ಇದ್ರೆ ಇವರು ನನ್ನ ಜೈಲ್ಗೆ ಹಾಕ್ತಾರೆ. ಆದ್ರೆ ಅಪ್ಪ, ಅದು ಆ ಸ್ಟ್ಯಾಚ್ಯೂ ಹೊಡೆದಾಕಿದ್ದು ಗೌತಮ್ ಅಲ್ವಾ? ನಿಮ್ಮನ್ನ ಯಾಕೆ ಜೈಲಿಗೆ ಹಾಕ್ತಾರೆ? ಆಕ್ಚುಲಿ ಆ ಸ್ಟ್ಯಾಚ್ಯೂನ ಹೊಡೆದಾಕಿದ್ದು ನಾನೇ ಕಣಮ್ಮ. ಫೋಟೋ ತಗೋವಾಗ ನನ್ನ ಕೈ ಮಿಸ್ ಆಗಿ ಅದಕ್ಕೆ ತಗಲ್ತು, ಮತ್ತೆ ಸ್ಟ್ಯಾಚ್ಯೂ ಕೆಳಗಡೆ ಬಿದ್ದು ಒಡೆದೋಯ್ತು. ಅಪ್ಪ, ನಿಮಗ್ ಗೊತ್ತಲ್ವಾ, ಈಗಾಗ್ಲೇ ಗೌತಮ್ ಮನೇಲಿ ಸಾಕಷ್ಟು ಪ್ರಾಬ್ಲಮ್ ತಂದಿದ್ದಾನೆ. ಅದ್ರ ಜೊತೆ ನೀವು ಸಹ ಹೀಗೆ ಮಾಡಿದ್ರೆ ಹೇಗೆ? ಆದ್ರೆ ಮಗಳೇ, ಸರಿ, ನೀವ್ ಎಲ್ಲಿದ್ದೀರಾ ಹೇಳಿ, ನಾನು ಅಮ್ಮನನ್ನ ಕರ್ಕೊಂಡ್ ಬರ್ತೀನಿ. ನಾವು ಮಾಧವ್ ನಗರಲ್ಲಿರೋ ಆಂಟಿಕ್ ಅಂಗಡಿಲಿದ್ದೀವಿ. ಓಕೆ, ಅಲ್ಲೇ ಕಾಯ್ತೀರಿ, ನಾನು ಈಗ್ಲೇ ಬರ್ತೀನಿ. ಅನ್ವಿತಾ ಈಗ ಒಂದು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿದ್ಲು. ಅದ್ರಿಂದ ಹೊರಬರೋದು ಅಷ್ಟು ಸುಲಭ ಆಗಿರ್ಲಿಲ್ಲ.
ಅನ್ವಿತಾಳ ತಂದೆ ಅನಿಲ್ ರಾಜ್ಗುರು ಒಂದು ಮನೆತನದ ಮಗ. ಅನ್ವಿತಾಳ ತಾತ ಹರಿಪ್ರಸಾದ್ ರಾಜ್ಗುರು ಗೌತಮ್ನನ್ನ ಎಲ್ಲೋ ಭೇಟಿಯಾಗಿದ್ರು ಮತ್ತು ಅವನನ್ನ ತನ್ನ ಪ್ರಿಯವಾದ ಮೊಮ್ಮಗಳ ಜೊತೆ ಮದ್ವೆ ಮಾಡಬೇಕು ಎಂದು ನಿರ್ಧರಿಸಿದ್ರು. ಇದು ಅನ್ವಿತಾಳ ಅಜ್ಜಿ ಗಾಯತ್ರಿ ದೇವಿಗೆ ಇಷ್ಟವಿರಲಿಲ್ಲ. ಅವರ ಮದ್ವೆ ಆಗ್ತಿದ್ದಂತೆ ಅವರ ತಾತ ತೀರಿಕೊಂಡ್ರು. ಮನೆಯ ಎಲ್ಲ ಜವಾಬ್ದಾರಿಯನ್ನ ಗಾಯತ್ರಿ ದೇವಿ ಹೊರಿಸಿಕೊಂಡ್ರು. ಮನೆತನದ ಹೆಸರನ್ನ ಕಾಪಾಡಲು ಗೌತಮ್ ಮತ್ತು ಅವನ ಕುಟುಂಬದವರನ್ನ ತನ್ನ ಮನೆಯಿಂದ ಸಹ ಹೊರಗೆ ಕಳಿಸಿದ್ರು. ಇದನ್ನೆಲ್ಲ ಯೋಚಿಸಿ ಅನ್ವಿತಾ ಯಾವಾಗ್ಲೂ ದುಃಖಿಯಾಗಿ ಇರ್ತಿದ್ಲು. ಅಪ್ಪ, ನೀವ್ ಆರಾಮಾಗಿದ್ದೀರಾ? ನೀವೆಷ್ಟು ದುಬಾರಿ ದೊಡ್ಡ ಅಂಗಡಿಗೆ ಯಾಕೆ ಬಂದ್ರಿ? ಅದು ನಾವು ಇಲ್ಲೇ ಹೊರಗಡೆ ಹೋಗ್ತಾ ಇದ್ವಿ. ಮಾವನಿಗೆ ಇದನ್ನ ನೋಡಕ್ಕೆ ಇಷ್ಟ ಆಯ್ತು, ಅದಕ್ಕೆ ಒಳಗಡೆ ಬಂದ್ವಿ ಅಷ್ಟೇ. ಮತ್ತೆ ಆಸ್ ಯೂಶುವಲ್ ನೀನ್ ಈ ಕೆಲಸ ಸಹ ಸರಿಯಾಗಿ ಮಾಡ್ಲಿಲ್ಲ. ಇವ್ರಿಗೆ ಸ್ಟ್ಯಾಚು ನೋಡ್ಬೇಕು ಅಂತ ಅಷ್ಟು ಮನ್ಸಾಗಿದ್ರೆ ನೀನ್ ಅವ್ರನ್ನ ಸಂಭಾಳಿಸ್ಬೋದಿತ್ತಲ್ವಾ? ಆದ್ರೆ ಅತ್ತೆ, ನಾನೇನ್ ಮಾಡ್ಲಿ? ನಾನು ಮಾವನಿಗೆ ಹೇಳ್ದೆ, ಆದ್ರೆ ನೀನ್ ಯಾವಾಗ ಅವ್ರ ಮಾತನ್ನ ಕೇಳೋದಕ್ಕೆ ಆರಂಭಿಸ್ದೆ? ಅಷ್ಟು ಒಳ್ಳೆಯವನಾದ. ಅಮ್ಮ, ಇದೆಲ್ಲ ನಾವ್ ಆಮೇಲೆ ಮಾತಾಡ್ಬೋದಲ್ವಾ? ಏನ್ ಇಂಪಾರ್ಟೆಂಟ್ ಇದೆಯೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. 30 ಲಕ್ಷ ಎಲ್ಲಿಂದ ತರೋದು? ನಮ್ಮ ಮನೆ ಬರಹ ಸರಿಯಾಗಿಲ್ಲ. ಅಲ್ಲಿ ಅತ್ತೆ ನಮಗ ಆಸ್ತಿ ಕೊಡಲ್ಲ, ಮತ್ತೆ ಮಾವ ಇವನ್ನ ನಮ್ ತಲೆ ಕಟ್ಟಿದ್ರು. ಅಮ್ಮ, ಏನಮ್ಮ ಇವಾಗಿದಕ್ಕೆ ಹಣ ಕೊಡೋದಕ್ಕೆ ನನ್ನ ಮನೆ ಮತ್ತೆ ಕಾರನ್ ಮಾರ್ಬೇಕಾ? ಅಷ್ಟೊಂದು ಹಣ ಎಲ್ಲಿಂದ ತರೋದು? ಎಲ್ಲರೂ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸುವುದು ಅಂತ ಯೋಚನೆ ಮಾಡ್ತಿದ್ರು. ಸಮಯ ಆಗ್ತಿತ್ತು. ಇನ್ನೊಂದ್ ಕಡೆ ಮ್ಯಾನೇಜರ್ಗೆ ಇವರು ಹಣ ಕೊಡ್ತಾರೆ ಎಂಬ ನಂಬಿಕೆ ಇರಲಿಲ್ಲ. ಅವನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಈ ವಿಷಯವನ್ನ ತಿಳಿಸಿದ ಮತ್ತು ಅವನು ಕೊಟ್ಟ ಸಮಯ ಆಗ್ಲಿ ಅಂತ ಕಾಯ್ತಾ ಇದ್ದ. ಅಪ್ಪ, ನಾನು ಅಜ್ಜಿ ಹತ್ರ ಸಹಾಯ ಕೇಳಿ ನೋಡ್ತೀನಿ. ಅವ್ರ ಹಣನ ನಾವು ನಿಧಾನಕ್ಕೆ ವಾಪಸ್ ಕೊಡ್ತೇವೆ. ಅನ್ವಿತಾ, ಅಜ್ಜಿ ನಿನಗ್ ಸಹಾಯ ಮಾಡಲ್ಲ, ಮತ್ತೆ ನಿನಗೆ ಗೊತ್ತು ಯಾಕೆ ಅಂತ. ಆದ್ರೆ ಅಮ್ಮ, ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ, ಏನಾಗುತ್ತೋ ಆಗ್ಲಿ. ಅನ್ವಿತಾ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ತನ್ನ ಅಜ್ಜಿ ಗಾಯತ್ರಿ ದೇವಿಗೆ ಕಾಲ್ ಮಾಡಿದ್ಲು. ಅವಳಿಗೆ ಭಯ ಇತ್ತು, ತನ್ನ ಅಜ್ಜಿ ಅವಳ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ. ಅಜ್ಜಿ, ಅದ್ ನಾನ್ ಅನ್ವಿತಾ. ಅನ್ವಿತಾ, ನಿನ್ ನಂಬರ್ ನನ್ ಬಳಿ ಇದೆ, ಏನಾಯ್ತು ಹೇಳು? ಗಾಯತ್ರಿ ದೇವಿ ಗಂಭೀರವಾಗಿ ಅವಳ ಮಾತನ್ನ ಕೇಳಿಸ್ಕೋತಾ ಇದ್ಲು. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ, ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.